ನನ್ನ ಹೆಸರು ಸೌಮ್ಯ ಜೋಗೂರ್. ನಾನು ಸರ್ಕಾರಿ ಪ್ರೌಢಶಾಲೆ ನಾಗಕೇಡಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಅಧ್ಯಾಯ 1 ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಈ ಅಧ್ಯಾಯದಲ್ಲಿರುವ ವಿಭಜನಾ ಕ್ರಿಯೆಯ ಮೇಲೆ ಒಂದು ಪ್ರಯೋಗವನ್ನು ಮಾಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ನಾವು ವಿಭಜನಾ ಕ್ರಿಯೆ ಎಂದರೇನು ಎಂದು ತಿಳಿದುಕೊಳ್ಳೋಣ. ವಿಭಜನಾ ಕ್ರಿಯೆ ಎಂದರೆ ಪ್ರತಿವರ್ತಕವು ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ನೀಡುವುದನ್ನು ವಿಭಜನಾ ಕ್ರಿಯೆ ಎನ್ನುವರು. ಈಗ ನಾವು ಪ್ರಯೋಗ ಮಾಡೋಣ. ಈ ಪ್ರಯೋಗದಲ್ಲಿ ನಾನು ಬಳಸಿರುವ ಸಲಕರಣೆಗಳು ಏನೇನೆಂದರೆ ಪ್ರನಾಳ ಹಾಗೂ ಪ್ರನಾಳ ಹಿಡಿಕೆ ಮತ್ತು ಬೆಂಕಿಪಟ್ಟಣ, ಸ್ಪ್ಯಾಚುಲಾ ಹಾಗೂ ಸೀಸದ ನೈಟ್ರೇಟ್ನ ಹರಳುಗಳು ಹಾಗೂ ಮದ್ಯಸಾರ ದೀಪ ಹಾಗೂ ಊದಿನ ಕಡ್ಡಿ. ಈಗ ನಾವು ಪ್ರನಾಳ ಹಿಡಿಕೆಯ ಸಹಾಯದಿಂದ ಪ್ರನಾಳವನ್ನು ಹಿಡಿಯೋಣ. ಈಗ ಸ್ಪ್ಯಾಚುಲಾದ ಸಹಾಯದಿಂದ ಸೀಸದ ನೈಟ್ರೇಟ್ನ ಹರಳುಗಳನ್ನು ಪ್ರನಾಳದಲ್ಲಿ ಹಾಕಿಕೊಳ್ಳೋಣ. ಈಗ ಮದ್ಯಸಾರ ದೀಪವನ್ನು ಹಚ್ಚೋಣ. ಈಗ ನಾವು ಯಾವುದೇ ರಾಸಾಯನಿಕ ವಸ್ತುವನ್ನು ಪ್ರನಾಳದಲ್ಲಿ ಹಾಕಿದಾಗ ನಮ್ಮ ವಿರುದ್ಧ ದಿಕ್ಕಿಗೆ ಪ್ರನಾಳದ ಮುಖವನ್ನು ಮಾಡಿರಬೇಕು. ಈಗ ನೋಡಿ, ಕಂದು ಬಣ್ಣದ ಧೂಮ ಮೇಲೆ ಉಂಟಾಗ್ತಾ ಇದೆ. ಇದು ಯಾವುದೆಂದರೆ ನೈಟ್ರೋಜನ್ ಡೈಆಕ್ಸೈಡ್. ಈಗ ತಳಭಾಗದಲ್ಲಿರುವುದು ಸೀಸದ ಆಕ್ಸೈಡ್. ಈಗ ಇಲ್ಲಿ ಇನ್ನೊಂದು ಅನಿಲವು ಬಿಡುಗಡೆ ಆಗುತ್ತದೆ, ಅದು ಆಕ್ಸಿಜನ್. ಈ ಅನಿಲವು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಇದು ಬಿಡುಗಡೆ ಆಗುತ್ತದೆ ಇಲ್ಲೋ ಎಂದು ಪರೀಕ್ಷಿಸಲು ನಾವು ಊದಿನ ಕಡ್ಡಿಯನ್ನು ಪ್ರನಾಳದ ಸಮೀಪಕ್ಕೆ ಒಯ್ಯೋಣ. ಈಗ ಇದು ಬೆಂಕಿ ಹತ್ತಿಕೊಳ್ಳುತ್ತದೆ. ಹೀಗೆ ಸೀಸದ ನೈಟ್ರೇಟ್ ಅನ್ನು ನಾವು ಕಾಯಿಸಿದಾಗ ಇದು ವಿಭಜನೆ ಹೊಂದಿ ಸೀಸದ ಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಕಂದು ಬಣ್ಣದ ಧೂಮವನ್ನು ಉಂಟು ಮಾಡುತ್ತದೆ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತದೆ. ಧನ್ಯವಾದ.